ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಕರ್ನಾಟಕದ ಒಂದು ತುಂಬಾನೇ ವಿಶೇಷವಾದ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಅದುವೇ ಕಲಬುರಗಿ. ಏನಿದರ ವಿಶೇಷತೆ? ಯಾಕೆ ಈ ಜಿಲ್ಲೆ ಇಷ್ಟೊಂದು ಸುದ್ದಿಯಲ್ಲಿದೆ? ಬನ್ನಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಹೌದು, ಇತ್ತೀಚೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿರೋ ಜಿಲ್ಲೆ ಅಂದ್ರೆ ಅದು ಕಲಬುರಗಿ ಅಂತಾರೆ. ಅಷ್ಟಕ್ಕೂ ಯಾಕೆ ಈ ಜಿಲ್ಲೆಯನ್ನ ಅಷ್ಟೊಂದು ಸ್ಪೆಷಲ್ ಮಾಡಿರೋದೇನು? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಈ ವಿಶ್ಲೇಷಣೆಯ ಉದ್ದೇಶ. ಮೊದಲಿಗೆ ಬನ್ನಿ ನಾವು ಈ ಜಿಲ್ಲೆಯ ಹೆಸರಿನಲ್ಲೇ ಅಡಗಿರೋ ಕಥೆಯನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಅದರ ಹೆಸರೇ ಅದರ ಇಡೀ ವ್ಯಕ್ತಿತ್ವವನ್ನ, ಅದರ ಇತಿಹಾಸವನ್ನ ನಮ್ಗೆ ಹೇಳ್ಬಿಡುತ್ತೆ. ಕಲಬುರಗಿ ಈ ಹೆಸರನ್ನೇ ಒಡೆದು ನೋಡಿದ್ರೆ ಕಲ್ಲು ಮತ್ತು ಭೂಮಿ ಅಂತ ಸಿಗುತ್ತೆ. ಅಂದ್ರೆ ಕಲ್ಲಿನ ನಾಡು. ಈ ಹೆಸರು ಕೇಳಿದ ತಕ್ಷಣ ಮನಸ್ಸಿಗೆ ಬರೋದೇನು ಹೇಳಿ? ಅಲ್ಲಿನ ಬೃಹತ್ ಕೋಟೆಗಳು, ಕಲ್ಲಿನಲ್ಲೇ ಕೆತ್ತಿದ ಸುಂದರ ಸ್ಮಾರಕಗಳು ಅಲ್ವಾ? ಆ ಚಿತ್ರಣ ಕಣ್ಮುಂದೆ ಬರುತ್ತೆ. ಸರಿ, ಈಗ ನಾವು ಕಲ್ಬುರ್ಗಿಯ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು ಕೊಟ್ಟ ಘಟನೆ ಬಗ್ಗೆ ನೋಡೋಣ. ಈ ಒಂದು ಘಟನೆ ಈ ಜಿಲ್ಲೆಯ ಇವತ್ತಿನ ಸ್ವರೂಪಕ್ಕೆ, ಅದರ ಗುರುತಿಗೆ ಅಡಿಪಾಯ ಹಾಕ್ತು ಅಂತಾನೆ ಹೇಳಬಹುದು. ನೋಡಿ, 1956ಕ್ಕಿಂತ ಮುಂಚೆ ಕಲ್ಬುರ್ಗಿ ಹೈದರಾಬಾದ್ ಸಂಸ್ಥಾನದ ಒಂದು ಭಾಗವಾಗಿತ್ತು. ಆದರೆ 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯಾದಾಗ ಇದನ್ನ ಕರ್ನಾಟಕ ರಾಜ್ಯಕ್ಕೆ ಸೇರಿಸಲಾಯಿತು. ಇದು ಸುಮ್ಮನೆ ಒಂದು ಆಡಳಿತಾತ್ಮಕ ಬದಲಾವಣೆ ಆಗಿರಲಿಲ್ಲ. ಬದಲಿಗೆ ಈ ಜಿಲ್ಲೆಯ ಭಾಷೆ, ಸಂಸ್ಕೃತಿ, ಆಡಳಿತ ಎಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀರಿತು. ಓಕೆ, ಇತಿಹಾಸದಿಂದ ನಾವೀಗ ಈಗಿನ ಕಾಲಕ್ಕೆ ಬರೋಣ. ಇವತ್ತಿನ ಕಲಬುರಗಿ ಜಿಲ್ಲೆ ಆಡಳಿತಾತ್ಮಕವಾಗಿ ಹೇಗಿದೆ ಅಂತ ಒಂದು ನೋಟ ಹರಿಸೋಣ ಬನ್ನಿ. ಒಂದು ಜಿಲ್ಲೆ, ಆದ್ರೆ ಅದರೊಳಗೆ ಎಷ್ಟು ತಾಲೂಕುಗಳಿವೆ ಗೊತ್ತಾ? ಬರೋಬ್ಬರಿ 11. ಹೌದು, 11 ತಾಲೂಕುಗಳಾಗಿ ಈ ಜಿಲ್ಲೆಯನ್ನ ವಿಂಗಡಿಸಲಾಗಿದೆ. ಇದು ಎಷ್ಟು ದೊಡ್ಡದಾದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಹೊಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ 11 ತಾಲೂಕುಗಳಲ್ಲಿ ಅಫಜಲಪುರ, ಆಳಂದ್, ಚಿಂಚೋಳಿ, ಚಿತ್ತಾಪುರ, ಕಲಬುರ್ಗಿ, ಜೇವರ್ಗಿ, ಸೇಡಂ ಹೀಗೆ ಹಲವು ಪ್ರಮುಖ ಸ್ಥಳಗಳಿವೆ. ಪ್ರತಿಯೊಂದು ತಾಲೂಕಿಗೂ ತನ್ನದೇ ಆದ ಒಂದು ಕಥೆ, ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಇಷ್ಟೊತ್ತು ನಾವು ಆಡಳಿತ, ಇತಿಹಾಸದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ ಕಲಬುರಗಿಯ ನಿಜವಾದ ಸಂಪತ್ತಿನ ಕಡೆಗೆ, ಅಂದ್ರೆ ಅಲ್ಲಿನ ಐತಿಹಾಸಿಕ ತಾಣಗಳ ಕಡೆಗೆ ಗಮನ ಹರಿಸೋಣ. ಇಲ್ಲಿನ ಹೆಜ್ಜೆಗುರುತುಗಳು ನಮ್ಮನ್ನ ಹಿಂದಿನ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಕೇವಲ ಕಲ್ಲಿನ ಕೋಟೆ ಕೊತ್ತಲಗಳು ಮಾತ್ರವಲ್ಲ, ಕಲಬುರಗಿಯ ಮಣ್ಣಿನಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯೂ ಇದೆ. ಇದು ಈ ನಾಡಿನ ಇನ್ನೊಂದು ಮುಖ. ಇಲ್ಲಿನ ದೇವಸ್ಥಾನಗಳು, ದರ್ಗಾಗಳು, ಮಸೀದಿಗಳು ಎಲ್ಲವೂ ಈ ನೆಲದ ಶ್ರೀಮಂತ ಪರಂಪರೆಯನ್ನ ಸಾರಿ ಹೇಳ್ತವೆ. ಈಗ ನೋಡಿ, ಈ ಪಟ್ಟಿ ಕಲ್ಬುರ್ಗಿಯ ವೈವಿಧ್ಯತೆಗೆ ಒಂದು ಅದ್ಭುತವಾದ ಕನ್ನಡಿ ಹಿಡಿಯುತ್ತೆ. ಒಂದ್ ಕಡೆ ಕಲ್ಬುರ್ಗಿ ಕೋಟೆ, ಮಳಖೇಡ ಕೋಟೆ, ಹಫ್ತ್ ಗುಂಬಜ್ನಂತಹ ಐತಿಹಾಸಿಕ ತಾಣಗಳು. ಮತ್ತೊಂದು ಕಡೆ ಶರಣಬಸವೇಶ್ವರ ದೇವಸ್ಥಾನ, ಜಾಮಾ ಮಸೀದಿಯಂತಹ ಪವಿತ್ರ ಸ್ಥಳಗಳು. ಇತಿಹಾಸ ಮತ್ತು ಆಧ್ಯಾತ್ಮ ಎರಡೂ ಇಲ್ಲಿ ಹೇಗೆ ಬೆಸೆದುಕೊಂಡಿವೆ ಅಲ್ವಾ? ಹಾಗಾದ್ರೆ ಕೊರೆಯದಾಗಿ ಹೇಳೋದಾದ್ರೆ ಕಲ್ಬುರ್ಗಿ ಅಂದ್ರೆ ಅದು ಬರೀ ಒಂದು ಜಾಗ ಅಲ್ಲ. ಅದು ಇತಿಹಾಸ, ಸಂಸ್ಕೃತಿ ಮತ್ತು ಶ್ರದ್ಧೆ ಒಂದಕ್ಕೊಂದು ಹೆಣೆದುಕೊಂಡಿರುವ ಒಂದು ಅದ್ಭುತ ನಾಡು. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಒಂದೊಂದು ಕಥೆ ಇದೆ. ಪ್ರತಿ ಮೂಲೆಯಲ್ಲೂ ಇಂತಹ ಅಮೂಲ್ಯ ಸಂಪತ್ತುಗಳನ್ನ ಇಟ್ಕೊಂಡಿರೋ ಈ ಕಲ್ಬುರ್ಗಿಯಲ್ಲಿ ಯಾವ ಕಥೆಯನ್ನ ಮೊದಲು ಕೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಇನ್ನೂ ಬಿಚ್ಕೊಳ್ಳದ ಪುಟಗಳು ಸಾಕಷ್ಟಿವೆ. ಮುಂದಿನ ಬಾರಿ ಈ ಜಿಲ್ಲೆಯ ಯಾವ ಅಧ್ಯಾಯವನ್ನ ತೆರೆದು ನೋಡೋಣ? ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.